ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಸೋಮವಾರ. ನಾನು ಪಲ್ಲವಿ ಪ್ರಶಾಂತ್ ಎಡಗೆರೆ. ಸುದ್ದಿಗಳ ವಿವರ. ನರಸಿಂಹರಾಜಪುರ ತಾಲೂಕಿನ ಬಾಳೆ ಗ್ರಾಮದ ನರಸೀಪುರದ ಪಾತಾಳ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಭಾನುವಾರ ನರಸಿಂಹ ಜಯಂತಿ ಮತ್ತು ಕವಚಧಾರಣೆ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ನರಸಿಂಹ ಜಯಂತಿ ಪ್ರಯುಕ್ತ ಶೃಂಗೇರಿಯ ದಿವಾಕರ್ ಭಟ್ ಅವರ ನೇತೃತ್ವದಲ್ಲಿ ಪುಣ್ಯಾಹವಚನ, ಕಲಶ ಪೂಜೆ, ಅಭಿಷೇಕ, ಕಲಾಹೋಮ, ಕವಚಧಾರಣೆ ಪ್ರಯುಕ್ತ ಅಗ್ನಿಸೂಕ್ತ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ಪಕ್ಕದ ಸಿದ್ದೇಶ್ವರ ಸ್ವಾಮಿಗೂ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಭಕ್ತರಿಗೆ ಸಾಮೂಹಿಕ ಅನ್ನಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅಮೆರಿಕದಲ್ಲಿ ವಾಸವಾಗಿರುವ ಸ್ಥಳೀಯರಾದ ಹೊಸಕೆರೆಯ ಪದ್ಮಾ ಶಿವಸ್ವಾಮಿ, ಮಕ್ಕಳಾದ ಸ್ವರೂಪ್ ಹೊಸಕೆರೆ, ಮಾಲಿನಿ ಹೊಸಕೆರೆ ಹಾಗೂ ಕುಟುಂಬಸ್ಥರು ನರಸಿಂಹಸ್ವಾಮಿಗೆ ರಜತ ಕವಚವನ್ನು ಅರ್ಪಿಸಿದರು. ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಜಯರಾಮಗೌಡ, ಅರ್ಚಕರಾದ ರವಿ ಭಟ್, ಪ್ರಶಾಂತ್ ಭಟ್, ಗ್ರಾಮದ ಮುಖಂಡರಾದ ರಶ್ಮಿ ದಯಾನಂದ್, ನಾರಾಯಣ ಪೂಜಾರಿ, ದೇವಸ್ಥಾನ ಸಮಿತಿ ಸದಸ್ಯರು ಇದ್ದರು. ಸುತ್ತಮುತ್ತಲಿನ ಗ್ರಾಮಸ್ಥರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯ ಶೃಂಗೇರಿ ಕ್ಷೇತ್ರ ಅಧ್ಯಕ್ಷ ಎಂಎನ್ ನಾಗೇಶ್ ಪಾತಾಳ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ, ಪ್ರಸ್ತುತ ನಡೆಯುತ್ತಿರುವ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತದ ಸೈನಿಕರಿಗೆ ಒಳಿತಾಗಲಿ ಹಾಗೂ ದುಷ್ಟಶಕ್ತಿಗಳು ಸಂಹಾರವಾಗಲಿ, ಭಾರತದ ಎಲ್ಲಾ ನಾಗರಿಕರಿಗೂ ಒಳಿತಾಗಲಿ ಎಂದು ಪ್ರಾರ್ಥಿಸಿದರು. ನಂತರ ಸುದ್ದಿಗಾರರಿಗೆ ಮಾಹಿತಿ ನೀಡಿ, ಮಲೆನಾಡು ಭಾಗದಲ್ಲಿ ಪ್ರಸ್ತುತ ದಿನಗಳಲ್ಲಿ ಜಾರಿಯಾಗುತ್ತಿರುವ ಮಾರಕ ಅರಣ್ಯ ಕಾಯ್ದೆ, ಕಸ್ತೂರಿ ರಂಗನ್ ವರದಿ ಮತ್ತಿತರ ಕಾಯ್ದೆಗಳು ರೈತರು ಮತ್ತು ನಾಗರಿಕರು ನೆಮ್ಮದಿಯಿಂದ ಬದುಕು ಸಾಗಿಸಲು ಸಾಧ್ಯವಾಗದೆ ಆತಂಕದಿಂದ ಬದುಕುವಂತಾಗಿದೆ. ಹಾಗಾಗಿ ಮಲೆನಾಡು ಭಾಗದಲ್ಲಿ ಅರಣ್ಯ ಇಲಾಖೆಯ ಮಾರಕ ಕಾಯ್ದೆಗಳು ಜಾರಿಯಾಗದೆ ಜನರು ನೆಮ್ಮದಿಯಿಂದ ಬದುಕು ಕಟ್ಟಿಕೊಳ್ಳುವಂತಾಗಲಿ, ಅರಣ್ಯದಲ್ಲಿಯೇ ಕಾಡು ಪ್ರಾಣಿಗಳಿಗೆ ಯಥೇಚ್ಛ ಆಹಾರ, ನೀರು ಲಭಿಸುವಂತಾಗಿ ಕಾಡು ಪ್ರಾಣಿಗಳು ಊರಿಗೆ ಬರದೆ ಅರಣ್ಯದಲ್ಲಿಯೇ ಉಳಿಯುವಂತಾಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಯಿತು ಎಂದರು. ನರಸಿಂಹರಾಜಪುರ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜಿನಲ್ಲಿ ಆಂತರಿಕ ಗುಣಮಟ್ಟ ಭರವಸೆ ಕೋಶ 2024-25ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ, ಎನ್ಎಸ್ಎಸ್ ಹಾಗೂ ವಿವಿಧ ವೇದಿಕೆಗಳ ಸಮಾರೋಪ ಸಮಾರಂಭವು ಮೇ 12ರ ಸೋಮವಾರ ಅಂದರೆ ಇಂದು ಬೆಳಗ್ಗೆ 10:30 ಗಂಟೆಗೆ ನಡೆಯಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಧನಂಜಯ್ ತಿಳಿಸಿದ್ದಾರೆ. ಶಾಸಕ ಟಿಡಿ ರಾಜೇಗೌಡ ಉದ್ಘಾಟಿಸಲಿದ್ದಾರೆ. ಶಿವಮೊಗ್ಗದ ಬಾಬೂಜಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಸಕ್ರಿ ನಾಯ್ಕ ಪ್ರಧಾನ ಭಾಷಣ ಮಾಡಲಿದ್ದಾರೆ. ಅಗ್ರಹಾರದ ಲೇಖಕಿ ಭಾಗ್ಯ ನಂಜುಂಡಸ್ವಾಮಿ ಅವರು ಬುದ್ಧ ಪೂರ್ಣಿಮಾ ವಿಶೇಷತೆ ಕುರಿತು ನಡೆಸಿಕೊಟ್ಟ ಕಾರ್ಯಕ್ರಮವು ಆಕಾಶವಾಣಿ ಭದ್ರಾವತಿಯಲ್ಲಿ ಮೇ 12ರ ಸೋಮವಾರ ಅಂದರೆ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದ್ದು, ಈ ಕಾರ್ಯಕ್ರಮವನ್ನು FM 103.5ರಲ್ಲೂ ಕೇಳಬಹುದು. ಗೂಗಲ್ನಲ್ಲಿ ಏರ್ ಭದ್ರಾವತಿ ಲೈವ್ ಎಂದು ಕೊಟ್ಟರೆ ಕಾರ್ಯಕ್ರಮವನ್ನು ನೇರವಾಗಿ ಆಲಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ಆಧಾರ್ ಕಾರ್ಡ್ ಇಂದು ಪ್ರತಿಯೊಬ್ಬ ನಾಗರಿಕರಿಗೂ ಅಗತ್ಯವಾಗಿ ಬೇಕಾಗಿರುವ ಮುಖ್ಯ ದಾಖಲೆಯಾಗಿದೆ. ಇದನ್ನು ಮಾಡಿಸಲು ತಾಲೂಕು ಕೇಂದ್ರದಲ್ಲಿ 3 ಆಧಾರ್ ಸೇವಾ ಕೇಂದ್ರಗಳಿದ್ದರೂ 18 ವರ್ಷ ಮೇಲ್ಪಟ್ಟವರು ಆಧಾರ್ ಕಾರ್ಡ್ ಮಾಡಿಸಬೇಕಾದರೆ 90 ಕಿಲೋಮೀಟರ್ ದೂರದ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಾಗಿರುವುದು ಜನರಿಗೆ ಸಮಸ್ಯೆಯಾಗಿದೆ. ನರಸಿಂಹರಾಜಪುರ ಪಟ್ಟಣದಲ್ಲಿ ತಾಲೂಕು ಕಚೇರಿ, ಅಂಚೆ ಕಚೇರಿ ಹಾಗೂ SBI ಬ್ಯಾಂಕಿನಲ್ಲಿ ಆಧಾರ್ ಸೇವಾ ಕೇಂದ್ರಗಳಿವೆ. 2009ರಲ್ಲಿ ಹೊಸದಾಗಿ ಲಾಂಚ್ ಆದ ಸಾಫ್ಟ್ವೇರ್ನಲ್ಲಿ ಎಲ್ಲಾ ವಯಸ್ಕರಿಗೂ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸಲು ತಾಲೂಕಿನ ಆಧಾರ್ ಸೇವಾ ಕೇಂದ್ರದಲ್ಲಿ ಅವಕಾಶ ಇತ್ತು. ಆದರೆ ಕಳೆದ 2 ವರ್ಷಗಳ ಹಿಂದೆ ಆ ಸಾಫ್ಟ್ವೇರ್ ತೆಗೆದುಹಾಕಲಾಗಿದೆ. ಈಗ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸಲು 18 ವರ್ಷದ ಒಳಗಿನವರಿಗೆ ಮಾತ್ರ ಅವಕಾಶವಿದೆ. 18 ವರ್ಷ ಮೇಲ್ಪಟ್ಟವರು ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸಬೇಕಾದರೆ 90 ಕಿಲೋಮೀಟರ್ ದೂರದ ಚಿಕ್ಕಮಗಳೂರಿಗೋ ಅಥವಾ 60 ಕಿಲೋಮೀಟರ್ ದೂರದ ಶಿವಮೊಗ್ಗಕ್ಕೆ ಹೋಗಬೇಕಾಗಿದೆ. ಇದರಿಂದ ವೃದ್ಧರು, ರೋಗಿಗಳಿಗೆ ತೊಂದರೆಯಾಗುತ್ತದೆ. ಆದ್ದರಿಂದ ಹಿಂದಿನಂತೆಯೇ ತಾಲೂಕು ಆಧಾರ್ ಸೇವಾ ಕೇಂದ್ರದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸಲು ಅವಕಾಶ ಕಲ್ಪಿಸಬೇಕು. ಅಥವಾ 3 ತಿಂಗಳಿಗೊಮ್ಮೆ ಜಿಲ್ಲಾ ಕೇಂದ್ರದಲ್ಲಿರುವ ಆಧಾರ್ ಸೇವಾ ಕೇಂದ್ರದವರು ತಾಲೂಕು ಕೇಂದ್ರಕ್ಕೆ ಬಂದು 18 ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಆಧಾರ್ ಕಾರ್ಡ್ ಮಾಡಿಸಿಕೊಡಬೇಕು ಎಂಬುದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದಾ ಹಾಗೂ ಸಾರ್ವಜನಿಕರ ಒತ್ತಾಯವಾಗಿದೆ. ನನ್ನ ಹೆಸರು ಲಿಸಿ ಅಂದಸ್ವಾಮಿ ಅಂತ. ನಾನು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಎನ್ಆರ್ಪುರ ತಾಲೂಕು ಅಲ್ಲಿರುವ ಗ್ರಾಮದಲ್ಲಿರುವ ಆಶ್ರಮ ಅಂತ ಮಾತಾಡೋದು. ಇಲ್ಲಿ 88 ಜನ ಅನಾಥ ಮಕ್ಕಳಿದ್ದಾರೆ. ಮಕ್ಕಳಂದರೆ 11 ವರ್ಷ ಮೇಲ್ಪಟ್ಟವರು. ಅವರಿಗೆ
99% ಜನಗಳಿಗೂ ಯಾರೂ ಇಲ್ಲ, ಅವರು ಫುಲ್ ಅನಾಥರೆ. ಅಂದರೆ ಅವರು ಅಷ್ಟು ಜನಗಳು. ನನ್ನ ಹೆಸರು ಲಿಜೇಶ್ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟು ಸೀಗುವಾನಿ ಏದೇನ್ ಸಂಜೀವಿನಿ ಚಾರಿಟಬಲ್ ಟ್ರಸ್ಟ್ ಅನಾಥಾಶ್ರಮದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಆಶ್ರಮದಲ್ಲಿ 43 ಜನ ಇದ್ದಾರೆ. 43 ಜನ ಇದ್ದರೂ ಅವ್ರಿಗೆ ಯಾರಿಗೂ ಆಧಾರ್ ಕಾರ್ಡಿನ ವ್ಯವಸ್ಥೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ತಾಲೂಕಿನ ಸುದ್ದಿ ಸಮಾಚಾರಕ್ಕಾಗಿ ಸದಾ ನೋಡ್ತಾ ಇರಿ NR ಪುರ ಸುದ್ದಿ ಸಮಾಚಾರ. ವಂದನೆಗಳು.